ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ಸೊ ಇವತ್ತು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ನಮ್ಮ ಫ್ರೆಂಡ್ ಮನೆ ಅಂದರೆ ನಾನು ಟ್ಯೂಷನಿಗೆ ಬಿಡ್ತೀನಿ ನನ್ನ ಮಗನ್ನ. ಟ್ಯೂಷನಿಗೆ ಹೋದಾಗ ಟ್ಯೂಷನ್ ಇರೋದು ಒಂದು ಅಪಾರ್ಟ್ಮೆಂಟಲ್ಲಿ ಕಮ್ಯುನಿಟಿ ಅದೊಂದು ಪ್ರೆಸ್ಟೀಜ್ ಕಮ್ಯುನಿಟಿ ಅಂತ ಬ್ಯಾಂಗ್ಳೂರಲ್ಲಿದೆ. ಸೊ ಅಲ್ಲಿ ಏನಪ್ಪ ವಿಶೇಷ ಅಂದರೆ ಅಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಅಂದರೆ ಆಲ್ಮೋಸ್ಟ್ 12 ಫ್ಲೋರ್ಸ್ ಇದೆ, ಅಂದರೆ 12 ಟವರ್ಸ್ ಇದ್ದಾವೆ. ಒಂದೊಂದು ಟವರಲ್ಲೂ 18 ಫ್ಲೋರ್ಸ್ ಇದ್ದಾವೆ. ಒಂದೊಂದು ಫ್ಲೋರಲ್ಲೂ ಅಂದರೆ 18 ಫ್ಲೋರ್ಸಲ್ಲಿ ಒಂದೊಂದು ಫ್ಲೋರಲ್ಲೂ ಆಲ್ಮೋಸ್ಟ್ 20 ಮನೆಗಳಿದ್ದಾವೆ. ಸೊ ಹಾಗಾಗಿ ತುಂಬ ಒಂದು ದೊಡ್ಡ ಕಮ್ಯುನಿಟಿ ಅದು. ಸೊ ಅಲ್ಲಿ ಎಲ್ಲ ಧರ್ಮದವ್ರು ಇದ್ದಾರೆ. ಒಂಥರ ಮಿನಿ ಇಂಡಿಯಾ ಅಂತಲೇ ಹೇಳ್ಬೋದು. ಸೊ ಎಲ್ಲ ರಾಜ್ಯದವರು ಇದ್ದಾರೆ ಅಲ್ಲಿ. ಯಾವುದು ಒಡಿಸ್ಸಾ, ರಾಜಸ್ಥಾನ್, ಆಮೇಲೆ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ್ ಎಲ್ಲ ಹಬ್ಬಗಳನ್ನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ಸೊ ನಾನು ಅವತ್ತು ಟ್ಯೂಷನಿಗೆ ಬಿಡೋಕ್ಕೆ ಹೋದವಾಗ ಅವತ್ತು ಕೇರಳದ್ದು ಓಣಂ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸಂಡೇ ಇತ್ತು, ಓಣಂ ಸೆಲೆಬ್ರೇಷನ್ ಇತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ನಾನಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದಿದ್ದೆ. ಸೊ ಇದನ್ನು ಈ ಒಂದು ಬ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತೀನಿ, ನೋಡಿ. ತುಂಬ ಚೆನ್ನಾಗಿತ್ತು. ಸೊ ನನಗೊಂಥರ ಚೆನ್ನಾಗಿ ಅನ್ನಿಸ್ತು. ಏನಪ್ಪ ಅಂತಂದರೆ ಈ ಮಕ್ಕಳಿಗೆ ಒಂದು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಸೊ ಅಂಥ ಒಂದು ಕಮ್ಯುನಿಟಿನಲ್ಲಿ ಇರೋದ್ರಿಂದ ಆ ಒಂದು ಅಪಾರ್ಟ್ಮೆಂಟಲ್ಲಿ ತುಂಬ ಎಷ್ಟೊಂದು ನಮಗೆ ಗೊತ್ತೇ ಇರಲ್ಲ ಆಚರಣೆಗಳು. ಕಮ್ಯುನಿಟಿನಲ್ಲಿ ಎಲ್ಲ ಫಂಕ್ಷನ್ಸ್, ಇವಾಗ ಗಣಪತಿ ಹಬ್ಬ ಆಗಲಿ, ದಸರಾ ಹಬ್ಬ ಆಗಲಿ, ದೀಪಾವಳಿ ಹಬ್ಬ ಆಗಲಿ, ಆಮೇಲೆ ಒಡಿಸ್ಸಾದವ್ರದ್ದು ಹಬ್ಬಗಳು, ರಾಜಸ್ಥಾನದವ್ರದ್ದು ಎಲ್ಲದನ್ನೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಲ್ಲಿರೋ ಮಕ್ಕಳಿಗೆ ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಒಳ್ಳೆಯ ಜಾಗ, ಒಂದು ಒಳ್ಳೆಯ ಪ್ಲೇಸ್ ಅಂತಲೇ ಅನ್ನಿಸ್ತು. ಸೊ ಅದ್ರ ಜೊತೆಯಲ್ಲಿ ಅಲ್ಲಿ ಮಕ್ಕಳುಗಳು ಕೂಡ ತುಂಬ ಮಕ್ಕಳಿದ್ರು. ಅವರಿಗೆ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾಯಿರ್ತಾರೆ. ಆಮೇಲೆ ಎಲ್ಲ ಹಬ್ಬಗಳಲ್ಲೂ ಅವ್ರದ್ದು ವಿಶೇಷತೆಗಳು, ಅಲ್ಲಿಂದ ವಿಶೇಷತೆ ಥರ ವೇಷಭೂಷಣ ಸ್ಪರ್ಧೆಗಳು, ಕಾಂಪಿಟೇಷನ್ಸ್ಗಳು, ಡ್ಯಾನ್ಸ್ಗಳು, ದಸರಾ ಹಬ್ಬಕ್ಕೆ ದಸರಾದು ವಿಶೇಷತೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹೋಗಿದ್ದ ದಿನ ಅವತ್ತು ಓಣಂ ಮಾಡ್ತಾಯಿದ್ರು. ಸೊ ನಾನಿಲ್ಲ ಆ ಕಮ್ಯುನಿಟಿನಲ್ಲಿ, ಅಂದರೆ ಆ ಅಪಾರ್ಟ್ಮೆಂಟಲ್ಲಿ ನನ್ನ ಫ್ರೆಂಡ್ ಇರೋದ್ರಿಂದ ಸೊ ನಾನು ಅವಾಗವಾಗ ಹೋಗ್ತಾ ಇರ್ತೀನಿ. ಸೊ ನಾನು ಹೋಗಿದ್ದ ದಿನ ಇದು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಅದನ್ನು ಈ ಒಂದು ಬ್ಲಾಗಲ್ಲಿ ನೋಡ್ತೀರಾ ನೀವು. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಇದೊಂದು ಹೊಸ ಚಾನಲ್ ಆಗಿರೋದ್ರಿಂದ ಬೆಳೆಯೋದು ತುಂಬಾ ಕಷ್ಟ ಇದೆ. ಸೊ ಇವಾಗ ಯಾರು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಹೇಗಿದೆ ಅಂತ. ಮತ್ತು ಕನ್ನಡ ಹಾಡು ಮತ್ತು ಮಲಯಾಳಂ ಹಾಡುಗಳಿಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲ ಅಪಾರ್ಟ್ಮೆಂಟಲ್ಲಿ ಇರೋ ಟವರ್ ವೈಸ್ ಕಾಂಪಿಟೇಷನ್ ಇತ್ತು. ಡ್ಯಾನ್ಸ್ ಕಾಂಪಿಟೇಷನ್ನು ಮತ್ತು ಪೋಕಲಮ್ ಕಾಂಪಿಟೇಷನು, ಅದು ಹೂವಿನಲ್ಲಿ ಮಾಡಿರ್ತಕ್ಕಂಥ ರಂಗೋಲಿ ಅದು. ಸೊ ಅದ್ರದ್ದು ಕಾಂಪಿಟೇಷನ್ ಇತ್ತು. ಲಾಸ್ಟಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು. ಕೋಲಾಟ ಮತ್ತು ಎಲ್ಲ ಡ್ಯಾನ್ಸ್ಗಳು, ಮತ್ತು ಕೇರಳ ಸ್ಯಾರಿ ಹಾಕ್ಕೊಂಡು ಎಲ್ಲರೂ ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಓಣಂ ಹಬ್ಬ ಕೇರಳದೊಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಕೇರಳದಲ್ಲಿ ಆಚರಿಸ್ತಾರೆ. ಇದನ್ನು 10 ದಿನಗಳ ಕಾಲ ಆಚರಿಸ್ತಾರೆ. ಸೊ ಈ ಹಬ್ಬದಲ್ಲಿ ಏನಪ್ಪ ಅಂತಂದರೆ ಕೇರಳದಲ್ಲಿ ಹೇಗಿರುತ್ತೆ ಅಂತಂದರೆ ಫುಲ್ಲು ಇದೊಂದು ದೊಡ್ಡ ಹಬ್ಬ ಆಗಿರೋದ್ರಿಂದ ಕೇರಳ ಜನಗಳಿಗೆ ಇದು ಮಹಾಬಲಿ ರಾಜನ ಸ್ಮರಣೆಗಾಗಿ ಆಚರಿಸ್ತಕ್ಕಂಥ ಒಂದು ಹಬ್ಬ ಆಗಿರೋದ್ರಿಂದ ಎಲ್ಲರೂ ಬೆಳಗ್ಗೆ ಬೇಗ ಎದ್ಬಿಟ್ಟು ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ. 10 ದಿನದಲ್ಲಿ ಒಂದೊಂದು ದಿನವೂ ಒಂದೊಂದು ವಿಶೇಷತೆ ಇರುತ್ತೆ. ದಿನ ಮನೆ ಮುಂದೆ ರಂಗೋಲಿ ಹಾಕ್ತಾರೆ, ಅಂದರೆ ಹೂವಿಂದ ಪೋಕಲಮ್ ಅಂತ ಕರೀತಾರೆ, ಅದು ರಂಗೋಲಿ ಹಾಕ್ತಾರೆ. ಮತ್ತು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾರೆ. 20ಕ್ಕೂ ಎಷ್ಟು ಥರ ಬಗೆಯಾದ ತಿಂಡಿ ತಿನಿಸುಗಳನ್ನೆಲ್ಲ, ಅಂದರೆ ಸ್ವೀಟು ಖಾರ ಎಲ್ಲದನ್ನು ಬಾಳೆ ಎಲೆ ಮೇಲೆ ಬಡಿಸಿ ಊಟ ಮಾಡ್ತಾರೆ. ಅದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಅಪಾರ್ಟ್ಮೆಂಟ್ ಅವರು ಎಲ್ಲರೂ ಟವರ್ ಅವರೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ರು. ಮತ್ತು ಕಾಂಪಿಟೇಷನ್ ಕೂಡ ಇತ್ತು.
ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಅವರವರಿಗೆ ಗೊತ್ತಿರೋಂಥ ಸ್ಟೆಪ್ಸ್ಗಳನ್ನ ಹಾಕ್ಕೊಂಡು ಒಂದು ಮಜಾ ಇತ್ತು. ಅದಾದಮೇಲೆ ಮಕ್ಕಳಿಗೆ ಮಡಿಕೆ ಹೊಡೆಯೋ ಕಾಂಪಿಟೇಷನ್ ಇತ್ತು. ಇದಂತೂ ನೋಡೋದಕ್ಕೆ ಒಂದು ಮಜಾ ಇತ್ತು. ಮಕ್ಕಳಿಗೆಲ್ಲ ಒಂಥರ ಒಂದು ಎಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಈ ಥರದ್ದೆಲ್ಲ ನಾವು ಅವಾಗ ಆಡಿಸ್ತಾಯಿದ್ರು. ಸೊ ಇದೊಂಥರ ಚೆನ್ನಾಗಿತ್ತು. ಅದಾದಮೇಲೆ ನಾವು ಎಲ್ಲ ಟವರ್ಗೆ ಹೋಗ್ಬಿಟ್ಟು ನಾನು ಏನೇನು ಡಿಸೈನ್ಸು ಪೋಕಲಮ್ ಡಿಸೈನ್ಸ್ ಎಲ್ಲ ನೋಡ್ಕೊಂಡು ಬಂದೆ. ಸೊ ಎಲ್ಲ ವೀಡಿಯೋಸ್ನೂ ತೊಗೊಳಕ್ಕಾಗಲಿಲ್ಲ, ಟೈಮ್ ಆಗೋಗ್ಬಿಡ್ತು. ಸೊ ನಾನು ಆಚೆ ಹೋಗೋದಿದ್ದರಿಂದ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ 4 to 5 ಟವರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಪೋಕಲಮ್ ಡಿಸೈನ್ಸ್ಗಳನ್ನ ಎಲ್ಲ ನಾನು ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಸೊ ಎಲ್ಲದು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಎಲ್ಲ ಡಿಸೈನ್ಸ್ಗಳು ಒಂದು ಅಂದರೆ ಎಲ್ಲ ಥರ ರೆಕ್ಟ್ಯಾಂಗಲ್ಲು ಮತ್ತು ಅಲ್ಲಿಂದ ದೇವತೆಗಳು ಅದರೊಂದು ಒಂದು ಕಥೆಗಳನ್ನ ಹೇಳೋ ರೀತಿ ಇತ್ತು, ದೇವರುಗಳದ ಕಥೆಗಳು. ಮತ್ತು ಎಲ್ಲ ಒಂದೊಂದು ಪೋಕಲಮ್ ಆರ್ಟಿಸ್ಟ್ಗಳು ಅಂದರೆ ಇದನ್ನೆಲ್ಲ ಕಾಂಪಿಟೇಷನ್ ಇದ್ದಿದ್ದರಿಂದ ಆ ಒಂದು ಟವರಲ್ಲಿರೋ ವಾಸ ಇರ್ತಕ್ಕಂಥ ಮನೆಗಳವರು ಅವ್ರದ್ದೊಂದು ಗ್ರೂಪ್ ಮಾಡಿಕೊಂಡು ಇದು ಡಿಸೈನ್ಸ್ ಎಲ್ಲ ಮಾಡಿದರು. ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿದ್ರಂತೆ. ಸೊ ಪ್ರೈಸ್ ಬರೆದಿದ್ದವರು ತುಂಬಾ ಡಿಸಪಾಯಿಂಟ್ ಆಗಿದ್ದರು. ಸೊ ಅದಾದಮೇಲೆ ಊಟ, ಬಾಳೆ ಎಲೆ ಮೇಲೆ ಎಲ್ಲರಿಗೂ ಊಟ ಬಡಿಸಿದ್ರು. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ಫುಲ್ ಟೇಸ್ಟಿಯಾಗಿತ್ತು. ದೇವಸ್ಥಾನದಲ್ಲಿ ಇರೋ ಥರ ಫುಡ್ ಇತ್ತು. ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಈ ಒಂದು ವಿಡಿಯೋಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಬಾಯ್, ಸಿ ಯು.